ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ನೋಡ್ರಿ, APG ವ್ಲಾಗ್ಸ್ ಹೆಸರು ಕೇಳೋಣ ಹೆಂಗೆ ಸೈಲೆಂಟ್ ಆಕಾರ ಕಾಯಿ ಅನ್ನೋರೆಲ್ಲರೂ. ಸೊ ಇವತ್ತು ನಾವು ದುರ್ಗಾ ಪೂಜೆ ಸೀರೀಸ್ 2 ಇದು. ಇವತ್ತು ಜಾತ್ರೆ ಕೂಡೈತಿ, ನಾಳೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾಳಿಂದ ಇವತ್ತಿಂದ ಸ್ಟಾರ್ಟ್ ಆಗಬೇಕಿತ್ತು. ಆ್ಯಕ್ಚುಲಿ ಜುಬಿನ್ ಅವ್ರೇನೋ ಸತ್ತಾರಲ್ಲ, ಸೊ ಅವ್ರ ಸಲುವಾಗಿ ಒಂದಿನ ಮುಂದಕ್ಕೆ ಹೋಗೈತಿ. ಸೊ ಇವತ್ತು ಜಾತ್ರೆ ಎಲ್ಲ ಯಾವ ಥರ ಐತಿ, ಆಮೇಲೆ ದೇವಿ ಪೂಜೆ ನಿನ್ನೆ ದೇವಿನ ಕುಂದ್ರಸ್ಯಾರ, ಯಾವ ಥರ ಕುಂದ್ರಸ್ಯಾರ ಅನ್ನೋದನ್ನ ಇವತ್ತು ನೋಡ್ಕೊಂಡು ಹೋಗಿ ನಿಮಗೂ ತೋರಿಸ್ತೀನಿ. ಸೊ ನೋಡೋಣ ಬರ್ರಿ, ಅಸ್ಸಾಂ ಒಳಗೆ ಇರುವಂಥ ಒಂದು ದುರ್ಗಾ ಪೂಜೆ ಸ್ಪೆಷಲ್ ಸೆಟ್ ಹೆಂಗೆ ರೆಡಿ ಆಗೈತೆ ಅನ್ನೋದು. ಸೊ ಅಲ್ಲಿ ಮೇಳನೂ ಐತಿ, ಜೋಕಾಲಿದಾವ್ ಜಾತ್ರೆ ಐತಿ, ಎಲ್ಲಾನು ತೋರಿಸ್ತೀನಿ ಒಂದು ಬ್ಲಾಗ್ನಾಗ. ಸೊ ಲೆಟ್ಸ್ ಗೋ. ಪೃಥ್ವಿ, ಜಾತ್ರೆಗೆ ಹೋಗುಂಬಾ ಪೃಥ್ವಿ. 10 ರೂಪಾಯಿ ಬಲೂನ್ ಕೊಡಿಸ್ತೀನಿ ನನಗೆ. ಸೊ ನೋಡ್ರಿ, ಪೂರ್ತಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿದ್ದಾವೆ. ದುರ್ಗಾ ಪೂಜೆಯ ಒಂದು ಸೆಟ್ ಫುಲ್ ಜಗಮಗ ಅಂತೇಳಿ ಮಿಂಚಾಕತೈತಿ. ಸೊ ದುರ್ಗಾ ಮಂದಿರನೂ ಪೂರ್ತಿ ಫುಲ್ ಮಿಂಚಿಂಗ್ ವೈಟ್ ಕಲರ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಈ ಸತಿ. ಸೊ ಒಳಗಡೆ ನೋಡಬೇಕು. ನೋಡ್ರಿ, ಸೈಡಿಗೆ ಜುಬಿನ್ ಅವರು ಕೂಡ ಫೋಟೋನು ಹಾಕಿದ್ದಾರೆ, ಬ್ಯಾನರ್. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತೈತಿ, ಕೋಳಿ ಕೂಗಾಕತೈತಿ, ಏನು ಮಾಡೋಕ್ಕಾಗಂಗಿಲ್ಲ ವಾಯ್ಸ್ ಕೊಡುವಾಗ. ಸೊ ಇವತ್ತಿನ್ನು ಫಸ್ಟ್ ಡೇ ಅಷ್ಟೊಂದು ಗದ್ದಲೇ ಇಲ್ಲ. ಆ್ಯಕ್ಚುಲಿ ಇವತ್ತು ನಾವು ಹಂಗೆ ನೋಡ್ಕೊಂಡು ಹೋಗೋಣ ಏನೇನು ಬಂದೈತಿ, ಏನೇನು ರೆಡಿ ಮಾಡಿದಾರ ಅಂತಂದು ಬಂದ್ವಿ ಅಷ್ಟ. ಸೊ ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಡೇ ಬಂದೇವಲ್ಲ, ಇಲ್ಲಿನೂ ಸಿಂಪಲ್ ಆಗಿ ಶಾಂತಿ ಇತ್ತು ಮಂದಿರ. ಇನ್ನು ಪೂಜೆ ಅದೇನು ಸ್ಟಾರ್ಟ್ ಆಗಿದ್ದಿಲ್ಲ, ದೇವಿನೆಲ್ಲ ಸ್ಥಾಪನೆ ಮಾಡಿದ್ರು. ನಮ್ಮ ಕಡೆ ಹೆಂಗೆ ನಾವು ಪ್ರತಿ ಓಣಿಗೊಂದು ಗಣೇಶನ ಕುಂದ್ರಿಸಿ ಸೆಲೆಬ್ರೇಟ್ ಮಾಡ್ತೇವಲ್ಲ, ಇಲ್ಲಿ ಕೂಡ ಹಂಗೆ ದುರ್ಗಾದೇವಿನ ಪ್ರತಿಯೊಂದು ಓಣಿಯೊಳಗೂ ಕುಂದ್ರಿಸಿ ಎಲ್ಲ ಊಟಕ್ಕಿಟ್ಟಿರ್ತಾರೆ, ಆಮೇಲೆ ಪೂಜೆಗಳು ನಡೀತಿರ್ತಾವಲ್ಲ. ಸೊ ಹಂಗೆ ಸೇಮ್ ಇಲ್ಲೇ ದುರ್ಗಾ ಪೂಜೆ, ನಮ್ಮ ಕಡೆ ಗಣಪತಿ ಪೂಜೆ. ಸೊ ಹಿಂಗೆ ತಿಲಕ ಇಡ್ತಿರ್ತಾರೆ. ತಿಲಕ ಇಡುವಾಗ ನಾವು ನಮಸ್ಕಾರ ಮಾಡ್ಬಾರ್ದಂತ, ಹಿಂದೆ ಕೈ ಹಿಡ್ಕೋಬೇಕಂತ, ಅದು ಇಲ್ಲಿನ ಸಂಪ್ರದಾಯ ಅಂತ ಹೇಳಿದ್ರು ಅವ್ರು. ಸೊ ನಾವು ಕೂಡ ತಿಲಕ ಎಲ್ಲ ಇಡಿಸ್ಕೊಂಡು ದೇವಿ ದರ್ಶನ ಮಾಡಿಕೊಂಡು, ಅಲ್ಲೇನು ವೈಟ್ ಕಲರ್ ಟೇಬಲ್ ಗತ್ತರ ಕಾಣಿಸತ್ತಿಲ್ಲ, ಹೂವು ಆಮೇಲೆ ಕುಂಕುಮ ಇಟ್ಟಾರ ಈ ಟೇಬಲು. ಸೊ ಅದು ಟೇಬಲ್ ಅಲ್ಲ, ಅದು ದಕ್ಷಿಣೆ ಹಾಕುವಂಥ ಫಂಡ್. ಅದು ನಮ್ಮ ಕಡೆ ಒಂದೇ ಸಣ್ಣ ಚೌಕ್ ಬಾಕ್ಸ್ ಥರ ಇರ್ತೈತಿ, ಇಲ್ಲ ರೌಂಡ್ ಅನ್ನೋ ಒಂದು ಡಬ್ಬಿ ಇಟ್ಟಿರ್ತಾರೆ ದಕ್ಷಿಣೆ ಹಾಕಕ್ಕೆ. ಬಟ್ ಇಲ್ಲೇ ಪೂರ್ತಿ ಉದ್ದಾಗ ಟೇಬಲ್ ಗತ್ತರ ಮಾಡಿದಾರ, ಅದ್ರಾಗ ನಾವು ದಕ್ಷಿಣೆ ಹಾಕ್ಬೇಕು, ಅವ್ರು ಅದ್ರಾಗ ಕಲೆಕ್ಟ್ ಮಾಡ್ಕೋತಾರ. ನೋಡ್ರಿ ದುರ್ಗಾದೇವಿ ಎಷ್ಟು ಚಂದ ಕಾಣಿಸಾಕತೈತಿ ಅಂತಂದ. ಸೊ ದುರ್ಗಾದೇವಿನ ನೋಡಿ ನಮಸ್ಕಾರ ಮಾಡಿ ಹೊರಗಡೆ ಜಾತ್ರೆ ಕೂಡಿತ್ತೆ. ಸೊ ನೋಡ್ಕೊಂಡ್ ಬರೋಣ ಅಂತ ಹೊರಗೆ ಬಂದ್ವಿ. ಸೊ ಇನ್ನೂ ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದೇನು ಗದ್ದಲ ಇರಲಿಲ್ಲ, ಆಮೇಲೆ ಜಾತ್ರೆನೂ ಅಷ್ಟು ಕೂಡಿದ್ದಿಲ್ಲ ಇನ್ನು. ಸೊ ಪ್ರತಿ ವರ್ಷನೂ ದುರ್ಗಾದೇವಿ ನಮ್ಮ ಕಡೆ ಹೆಂಗೆ ಜಾತ್ರೆ ಇರ್ತೈತಿ, ಇಲ್ಲಿ ಕೂಡ ಅದೇ ಥರ ಜಾತ್ರೆ ಇರ್ತೈತಿ. ಸಾಮಾನ್ಯದೆಲ್ಲ ಬಲೂನ್, ಆಮೇಲೆ ಕಿವ್ಯಾನ ಸರ ಅವೆಲ್ಲ ಸೇಮ್ ಟು ಸೇಮ್ ಇರ್ತಾವೆ. ಬಟ್ ಮೇಳ ಒಳಗೆ ಏನಾಕೈತೆ ಅಂತಂದ್ರೆ ಒಳಗಡೆ ಕಾರ್ನರ್ಸ್ ಆಗಿಬಿಡ್ತಾವೆ. ದೇವಿ ಪೂಜೆ ಒಂದು ಕಡೆ, ಆಮೇಲೆ ಫೋಟೋಶೂಟಿಗೆ ಒಂದು ಥೀಮ್ ಮಾಡಿರ್ತಾರೆ. ಇಲ್ಲೂ ಮಾಡಿದಾರೆ ನೋಡ್ರಿ, ಇಲ್ಲಿ ನಾವು ಫೋಟೋಸ್ ತಗೋತೇವೆ. ಸದ್ಯ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಥೀಮ್ ಮಾಡಿರ್ತಾರೆ. ಎಲ್ಲ ಬ್ಯಾಂಬೋ ಟ್ರೀಸ್ ಕಟ್ಟಿಗೆಗಳನ್ನು ಬಳಸ್ಕೊಂಡು, ಆಮೇಲೆ ಮರದ ಒಂದು ಟೊಂಗೆಗಳು ಬಳಸ್ಕೊಂಡು, ಆಮೇಲೆ ಪ್ಲೇಟ್ ಬಟ್ಲ ಎಲ್ಲ ಬಳಸ್ಕೊಂಡು ಚಂದಾಗ ಡೆಕೋರೇಷನ್ ಮಾಡಿದ್ದಾರೆ. ಬ್ಯಾಂಬೋ ಟ್ರೀನ ಬಳಸ್ಕೊಂಡು ಒಂದು ಹಾರ್ಟ್ ಶೇಪ್ ಮಾಡಿದ್ದಾರೆ ಚೇರ್ ಗತ್ತರ. ಅಲ್ಲಿ ಹೋಗಿ ಕುಂತು ನಾವು ಫೋಟೋಸ್ನ ತಗೋಬೋದು. ಒಂದು ಫೋಟೋ ಫ್ರೇಮ್ ಟೈಪ್ ಮಾಡಿಕೊಟ್ಟಿದ್ದಾರೆ ನಮಗೆ. ಸೊ ಇದೊಂದು ಕಾರ್ನರ್ ಇರ್ತೈತಿ. ಸೊ ಆಮೇಲೆ ಆಟದ ಕಾರ್ನರ್ ಬೇರೆ, ತಿನ್ನೋದು ಫುಡ್ ಇದು ಫುಡ್ ಚಾಟ್ ಇರ್ತೈತಲ್ಲ, ಸೊ ಅದು ಕೂಡ ಕಾರ್ನರ್ ಬೇರೆ ಇರ್ತೈತಿ. ಇದೇ ಮೇಳ ಸ್ಪೆಷಲ್ ಅಂತಾನೆ ಹೇಳ್ತೀನಿ ನಾನು, ಯಾಕಂದ್ರೆ ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದು ಇನ್ನೂ ಕಲೆಕ್ಷನ್ ಬಂದಿಲ್ಲ. ಇಲ್ಲೆಲ್ಲ ಬಿದ್ರಿನ ಒಂದು ಐಟಮ್ಸ್ ಅದಾವು. ಸೊ ನಾ ಏನಾರ ಪರ್ಚೇಸ್ ಮಾಡಿದ್ನಿ ಅಂದ್ರೆ ತೋರಿಸ್ತೀನಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ. ಸೊ ಉಳಿದಿದ್ದೆಲ್ಲ ನಮ್ಮ ಸೈಡ್ ಸಿಗುವಂಗೆ ಜಾತ್ರೆ ಐಟಮ್ಸ ಸಿಗ್ತಾವು. ಬಳಿ ಸರ, ಆಟ ಸಾಮಾನು, ಗಾಡಿ, ಆಮೇಲೆ ಬಲೂನು ಅವೆಲ್ಲ ಇದಾವೆ. ಆಮೇಲೆ ಈ ಕಡೆ ಒಂದು ಸೈಡ್ ಪಳಾರದ್ದು ಐತಿ. ಇಲ್ಲೇನು ಕಿವ್ಯಾನ್ ಕಾಣಾಕತ್ತಾವಲ್ಲ, ಇವು ಕೂಡ 20 ರೂಪಾಯಿ ಕಿವ್ಯಾನ್ ಅಂತ. ಸೊ ಕಲೆಕ್ಷನ್ ಒಂಥರ ಚಂದಿದ್ದು. ಸೊ ಸೆಲೆಕ್ಟ್ ಮಾಡಿ ನಾವು ಇಷ್ಟ ಆಗಿದ್ದು ತೊಗೋಬೋದಿತ್ತು. ಒಂದೆರಡು ತೊಗೊಂಡೆ ನಾನು. ಸೊ ನಮ್ಮ ಕಡೆನೂ ಕೂಡ ಇಂಥ ಗಾಡಿ, ಆಮೇಲೆ ಟ್ರೈನ್, ಆಮೇಲೆ ದೊಡ್ಡ ಜೋಕಾಲಿ, ಆಮೇಲೆ ಬ್ರೇಕ್ ಡ್ಯಾನ್ಸ್ ಅವೆಲ್ಲ ಬಂದಿರ್ತಾವಲ್ಲ, ಇಲ್ಲಿಯೂ ಕೂಡ ಅಂತ ಬಂದಿದ್ದು. ಸೊ ನಮ್ಮ ಪೃಥ್ವಿಗೆ ಯಾವಾರ ಸೆಟ್ ಆಗ್ತಾವನ ಆಟಾಡ್ಸಕ್ಕೆ, ಸಣ್ಣ ಯಾವಾರ ಅದಾವನಂತ ನೋಡಾತಿದ್ನಿ. ಬಟ್ ಅವ್ನು ಕುಂದ್ರಿಸುವಂಥ ಸಣ್ಣ ಯಾವೂ ಇದ್ದಿದ್ದಿಲ್ಲ, ಭಾಳ ಫಾಸ್ಟಾಗಿ ತಿರುಗುವಂಥವು ಇದು. ಬಟ್ ಇಲ್ಲೇನು ಸಸ್ತಾ ಆಗಿದ್ದು ಆ್ಯಕ್ಚುಲಿ. ಅವು ಕಾರ್ ಆಮೇಲೆ ಬೈಕಿಗೆ 10 ರೂಪಾಯಿ ಕೊಟ್ರೆ ಒಂದು 3-4 ರೌಂಡ್ ಓಡಿಸ್ತೀನಿ ಅಂತ ಹೇಳಿದ್ರು. ಸೊ ಇಲ್ಲಿ ಪಾನ್ ಕೂಡ ಫೇಮಸ್, ಪಾನ್ ಮಸಾಲ ಒಂದು ಕಾರ್ನರ್ ಬೇರೆ ಇರ್ತೈತಿ. ಆಮೇಲೆ ಈ ಒಂದು ರಿಂಗ್ ಹಾಕೋ ಆಟ, ಆಮೇಲೆ ನಮ್ಮ ಕಡೆ ಇರ್ತಾವಲ್ಲ ಚಂದ್ರಗಿರಿ ಜಾತ್ರೆ ಆಗೋದು ಎಲ್ಲ ದೊಡ್ಡ ಜಾತ್ರೆ ಒಳಗೆ ಇದೇ ಟೈಪ್ ಬಂದಿರ್ತಾವು. ಬಟ್ ಇಲ್ಲಿ ಒಂಥರ ಸ್ಪೆಷಲ್ ಕಾರ್ನರ್ ಮಾಡಿಬಿಟ್ಟಿರ್ತಾರೆ. ಅಲ್ಲೊಂದು ಸ್ವಲ್ಪ ಅಲ್ಲೆಲ್ಲ ದೂರ ಇರ್ತಾವು, ಭಾಳ ಜನ ಇರ್ತಾರೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಐತಿ. ಅದಕ್ಕೆ ನಮ್ಮ ಪೃಥ್ವಿನ ಕರ್ಕೊಂಡ್ಬಂದಿದ್ದೆ ಇವತ್ತು ಫಸ್ಟ್ ಡೇ. ಸೆಕೆಂಡ್ ಡೇ, ಥರ್ಡ್ ಡೇ ಇವ್ರ ಪಪ್ಪಾರ ಮನ್ಯಾಗ ಇರ್ತಾನೆ, ನಾನರ ಮನ್ಯಾಗಿದ್ದ ಪೃಥ್ವಿನ ಅಲ್ಲೇ ಬಿಟ್ಟು ಜಾತ್ರೆ ನೋಡಕ್ಕೆ
ಬರ್ತೇವಿ. ಯಾಕಂದ್ರೆ ಸಿಕ್ಕಾಪಟ್ಟಿ ಜಳ ಅಂದ್ರೆ ಜಳ. ಇಲ್ಲಿ ನಮ್ಮ ಕಡೆ ಏನೋ ಮಳೆ ಹತ್ತೈತಾರೆ ಸಿಕ್ಕಾಪಟ್ಟಿ, ಇಲ್ಲಂತರೂ ನಿಂತ್ರ ಬೆವ್ರ ಕುಂತ್ರ ಬೆವ್ರ ಅಷ್ಟು ಹ್ಯೂಮಿಡಿಟಿ ಐತಿ ಇಲ್ಲಿ. ಪಾಪ ಅವನಿಗೆ ಕಿರಿಕಿರಿ ಆಗುತ್ತಲ್ಲ, ಇಲ್ಲಿ ನೋಡೋಕ್ಕೂ ಮನಸ್ಸಾಗಲ್ಲ, ಆಮೇಲೆ ನಾವು ನೋಡಿದ್ದಂಗೆ ಆಗೋದಿಲ್ಲ. ಅದ್ರ ಸಲುವಾಗಿ ಆ ಪ್ಲ್ಯಾನ್ ಮಾಡೇವಿ. ನೋಡೋಣ ಏನೇನಾಗುತ್ತಂತ ನೆಕ್ಸ್ಟ್ ಡೇ ಸೀರೀಸ್ ಒಳಗೆ. ಸೊ ಇದೇನು ಜೋಕಾಲಿ ಕಾಣತ್ತಲ್ರಿ, ಇದನ್ನ ನೋಡಿ ನನಗಾರ ತಲೆನಾಗ ಗಿಂಬಂತಿದ್ರ ಕುಂತ್ರಿನ ಹೆಂಗಾಗ್ಬೋದು ಅಂತ ಅನ್ಸಾಕತ್ತಿತ್ತು. ಸೊ ದೊಡ್ಡ ಜೋಕಾಲಿ ಒಳಗೆಲ್ಲ ಕುಂದ್ರಬೋದು. ಬ್ರೇಕ್ ಡ್ಯಾನ್ಸ್ ಆಡೀನಿ, ಆಮೇಲೆ ದೊಡ್ಡದು ರೌಂಡ್ ಒಂದು ಜೋಕಾಲಿ ಒಳಗೆ ಆಡೀನಿ. ಇದನ್ನ ಆಡಿದ್ದಿಲ್ಲ. ಈ ಸತಿ ಇದನ್ನ ಟ್ರೈ ಮಾಡ್ಬೇಕಂತ ಪ್ಲ್ಯಾನ್ ಹಾಕಕತ್ತಿದ್ದೆ, ಬಟ್ ಅದನ್ನ ನೋಡಿದ್ರೆ ತಲೆ ತಿರ್ಗಾಕತ್ತಿತ್ತು ನನಗೆ. ಸೊ ನೆಕ್ಸ್ಟ್ ದೀದಿ ನಾವೆಲ್ಲ ಕೂಡಿ ಬಂದಿರ್ತೇವಲ್ಲ ಅವಾಗ ಟ್ರೈ ಮಾಡೋಣ ಅಂತ ಅನ್ಕೊಂಡು ಸುಮ್ಮಾದ. ಸೊ ನೋಡ್ರಿ ಯಾವ ಥರ ಹಿಂಗೆ ಮ್ಯಾಲೆ ಹೋಗಿ ಕೆಳಗೆ ಹೋಗಿ ಲೇಯರ್ ಒಳಗೆ ತಿರ್ಗಾಕತ್ತೈತೆ ಅದು. ಸೊ ಇಲ್ಲಿನೂ ಒಂದು ಜೋಕಾಲಿ ಐತಿ, ಇದು ಕೂಡ ಹಿಂಗೆ ಪೂರಾ ಜೋರ್ಸೆ ತಿರುಗ್ತೈತಂತ. ಇನ್ನೂ ಅದು ಸ್ಟಾರ್ಟ್ ಆಗಿದ್ದಿಲ್ಲ. ಆಮೇಲೆ ಈ ಕಡೆ ಸೈಡ್ ಎಲ್ಲಾನು ಉಪ್ಪಿನಕಾಯಿ ಮಾರಾಕಿಟ್ಟಿದ್ರು, ಆಮೇಲೆ ದೊಡ್ಡ ದೊಡ್ಡ ಗೊಂಬಿಗಳು, ಮಕ್ಕಳಿಗೆ ಏನೇನು ಬೇಕು ಎಲ್ಲ. ನಮ್ಮ ಕಡೆ ಜಾತ್ರೆ ನೀವು ನೋಡಿರೋದಿಲ್ಲ, ಸೇಮ್ ಜಾತ್ರೆ ಐಟಮ್ಸ್. ಸೊ ಆದರೆ ಸ್ವಲ್ಪ ವಿಶೇಷ ಏನಂತಂದ್ರೆ ಬ್ಯಾಂಬೋ ಟ್ರೀಸಿಂದ ಮಾಡಿದ್ರು ಅಂತ ಒಂದು ಥೀಮ್ ಇರ್ತಾವೆ ಇಲ್ಲಿ. ಆಮೇಲೆ ಅದೇ ರೀತಿಯಾದ ವಸ್ತುಗಳು ಸಿಗ್ತಾವೆ. ಆಮೇಲೆ ಇವು ಪಿಂಗಾಣಿ ಬಟ್ಲಗಳು, ಆಮೇಲೆ ಇವೇನು ಉಪ್ಪಿನಕಾಯಿ ಹಾಕಿರ್ತಾವಲ್ಲ ನಾವು ಜಾರ್, ಅವನು ಸ್ವಲ್ಪ ಸಸ್ತಾ ಸಿಗ್ತಾವೆ ಅಂತಲೇ ಹೇಳ್ತೀನಿ ಇಲ್ಲಿ. ನಾ ಏನರ ಅವ್ನ ಐಟಮ್ಸ್ ತೊಗೊಂಡ್ರೆ ನಿಮಗೆ ವ್ಲಾಗ್ ಮಾಡಿ ಹಾಕ್ತೀನಿ, ತೊಗೊಳಿಲ್ಲ ಅಂದ್ರೆ ಇಲ್ಲ, ತೊಗೊಂಡ್ರೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಕೊಂಡು ಬಿತ್ತು ಅಂತಂದು. ಸೊ ಕಿವ್ಯಾನ ಇಲ್ಲಿ ಭಾಳ ಅಂದ್ರೆ ಕಿವ್ಯಾನ್ ಕಲೆಕ್ಷನ್ನ ಭಾಳ ಇದ್ದು. ನಮ್ಮ ಪೃಥ್ವಿ ನನಗಂತ ಒಂದು ಕಿವ್ಯಾನ್ ಸೆಟ್ ಸೆಲೆಕ್ಟ್ ಮಾಡಿದ್ದ. ಏನು ಸೆಲೆಕ್ಟ್ ಮಾಡಿದ್ದ ಅದ ಕಿವ್ಯಾನ್ ತೊಗೊಂಡೆ ನಾನು. 50 ರೂಪಾಯಿಗೆ ಸೆಟ್ ಇವು ಕಿವ್ಯಾನ್ ಎಲ್ಲ. 50 ರೂಪಾಯಿಗೆ ಅಂತಂದ ಕೂಡ ಎಲ್ಲಾನು ನೋಡಾತಿದ್ನೆ, ಭಾಳ ಕಲೆಕ್ಷನ್ ಇದ್ದು. ಬಟ್ ಅಷ್ಟೊಂದು ಚಂದನೂ ಇದ್ದು, ಕರೆ ಸೆಲೆಕ್ಟ್ ಮಾಡೋಕೆ ಟೈಮ್ ತೊಗೊಳಕತ್ತಿತ್ತು. ನಮ್ಮ ಪೃಥ್ವಿ ಯಾವ್ದು ಸೆಲೆಕ್ಟ್ ಮಾಡಿಕೊಟ್ಟಿದ್ದ ಅದು ಒಂದ ತೊಗೊಂಡು ಬಂದೆ ನಾನು. ಸೊ ಜಾಸ್ತಿ ಟೈಮ್ ಎಲ್ಲ ನಿಂತ್ಕೊಂಡು ಸೆಲೆಕ್ಟ್ ಮಾಡೋಕೆ ಆಗಂಗಿಲ್ಲ ಪೃಥ್ವಿ ಕರ್ಕೊಂಡು. ನೆಕ್ಸ್ಟ್ ದೀದಿ ನಾನು ಬಂದಾಗ ಬೇಕಾದ್ರೆ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ನಾನು ಯಾವ್ಯಾವ ಥರ ತೊಗೊಂಡೆ, ಏನೇನು ಶಾಪಿಂಗ್ ಮಾಡಿದೆ ಅನ್ನೋದು. ಶಾಪಿಂಗ್ ಮಾಡಿರೋ ಐಟಮ್ಸು ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು ಏನೇನು ತೊಗೊಂಡೆ ಅನ್ನೋದನ್ನು. ಹಂಗೆ ಇಲ್ಲಿ ಮೆಹಂದಿ ಹಾಕೋದಿತ್ತು. ಮೆಹಂದಿ ನಾ ಹಾಕೊಂಡಿದ್ದೆ ಎಲ್ಲ ಭಾಳ ದಿನ ಆಗಿತ್ತು. ಸೊ ಒಂದು ಇದು ಮೆಹಂದಿ ಹಾಕಕ್ಕೆ 10 ರೂಪಾಯಿ ಅಂದ್ರೆ, ಸೊ ನೋಡಿದ ವ್ಲಾಗಿಗೆ ತೋರಿಸೋಣ ಅಂತಂದು ಒಂದು 10 ರೂಪಾಯಿ ಸಿಂಪಲ್ ಡಿಸೈನ ಅಂಗೈಗೊಂದು ಹೆಬ್ಬಳ್ಳಿಗೊಂದು ಹಾಕ್ಸ್ಕೊಂಡೆ ನಾನು. ಆ್ಯಕ್ಚುಲಿ ಪೂರ್ತಿ ಸರಿಯಾಗಿ ವಿಡಿಯೋ ಬಂದಿಲ್ಲ. ಇದು ನಮ್ಮ ಯಜಮಾನ್ರ ಪೃಥ್ವಿನ ಎತ್ಕೊಂಡು ಒಂದ ಕೈಲೇ ವಿಡಿಯೋ ಮಾಡಿದ್ರೆ, ಸೊ ಹಾಗಾಗಿ ಅದಷ್ಟು ಸರಿ ಬರಲಿಲ್ಲ. ಆದರೂ ಕೂಡ ನಮ್ಮ ಮೆಹಂದಿ ಹಾಕ್ಸ್ಕೊಂಡೆ. ಎಷ್ಟು ಚಂದ ಹಚ್ಕೊಂತಂದ್ರೆ ಹಚ್ಚಿಲ್ಲ ಈ ಥರ ಕಲರ್ ಅದ್ದಿ ಹಿಂಗೆ ಹಾಕ್ತಾರೆ. ನಮ್ಮ ಸೈಡೂ ಬಂದಾವ ಇವು, ನೀವು ನೋಡಿರ್ಬೋದು. ಈಗಿನ ಕಾಲ 10 ರೂಪಾಯಿ ಬಲೂನ್ ಸಿಗಾಗಿಲ್ಲ, 100 ರೂಪಾಯಿ ಬಲೂನ್ ಸಿಗ್ತಾವೆ. 100 ರೂಪಾಯಿ ಬಲೂನ್ ಕೊಡ್ಸೇ ನಮ್ಮ ಪೃಥ್ವಿ. ಸೊ ಇದ್ರ ಮ್ಯಾಜಿಕ್ ಏನಂತಂದ್ರೆ ಲೈಟ್ ಆಫ್ ಮಾಡೋದು, ಮ್ಯಾನೇಜ್ ಮಾಡೋದು. ಸೊ ನನ್ನ ಮಗ ಅಲ್ಲಿ ಸೌಂಡ್ ನೋಡಿದ್ರಲ್ಲ ನೀವು, ಫುಲ್ ಡೋಲಿನ ಸೌಂಡ್, ಆಮೇಲೆ ಮ್ಯೂಸಿಕ್ಕಿನ ಸೌಂಡಿಗೆ ಸ್ವಲ್ಪ ಕಿರಿಕಿರಿ ಮಾಡತ್ತ. ಆಮೇಲೆ ಅವ್ನಿಗೆ ನಿದ್ದಿನೂ ಜೋರು ಬಂದ್ಬಿಟ್ಟಿತ್ತು. ಸೊ ಹೊರಟ್ವಿ ಮನೆಗೆ ಹೋಗಿ ಅವನ ಮಲಗಿಸಿ ನಾವು ವಾಪಸ್ ಬರ್ಬೇಕಂತ ಅನ್ಕೊಂಡು. ಅದು ಇದೆಯವ್ರು ಇನ್ಮ್ಯಾಗ ಬರತ್ತಿದ್ರು, ಅವ್ರ ಜೊತೆ ಇನ್ನೊಮ್ಮೆ ಬರ್ಬೇಕಂತ ಅನ್ಕೊಂಡು. दीदी थोड़ा आ जाना मेरे ब्लॉग में। वो दीदी को भी बोलो, दीदी आ जा ब्लॉग में, ब्लॉग में इधर हाय हाय। तुम भी हाय करो दीदी। ನೋಡ್ರಿ ಎಷ್ಟು ಚಂದ ಲುಕ್ ಕಾಣಿಸಕತ್ತೈತಿದು. ಫಿದಾನ ಆಗ್ಬಿಟ್ಟೆ ನಾ ಈ ಲುಕ್ಕಿಗೆ. अच्छा इधर देखो, हाय करो, एक हाय करो, हाय बोलो, हाय हाय बोलो, हाय बोलो। देखो आ गया वो। ಸೊ ನನ್ನ ಮಗನ ಆರಾಮ್ಸೆ ಮನ್ಯಾಗ ಮಲಗಿಸಿ ನಮ್ಮ ಯಜಮಾನ್ರ ನಾನು ನೋಡ್ಕೊತಿರ್ತೀನಿ. ನಾ ಜಾತ್ರೆ ನೋಡಿನೇ ನನಗೆ ಬೇಸರ ಬರಾಕ, ನೀ ಹೋಗಿ ಎಲ್ಲ ಅಡ್ಡಾಡ್ ಬಾ ಅಂತಂದ್ರೆ. ಸೊ ಅದ್ರ ಸಲುವಾಗಿ ನಾ ಬಂದೆ. ಇನ್ನೂ ಟೈಮ್ ಇವಾಗಿನ 7 ಗಂಟೆ ಆಗೈತಿ. ಫುಲ್ ಕತ್ಲಾದಂಗೆ ಆಗ್ಬಿಟ್ಟೈತಿ ಹೊರಗೆ. ಸೊ ಫುಲ್ ಜಾತ್ರೆ ಸಾಮಾನು ನೋಡ್ರಿ, ನಮ್ಮ ಕಡೆ ಜಾತ್ರೆ ಇದೇ ಟೈಪ್ ಇರ್ತಾವಲ್ಲ. ಸೊ ಅವು ಸಾಮಾನುಗಳು ಅವೇ ಸೇಮ್ ಆದವು. ಸೊ ದೀಕ್ಷಿತ್ ಒಂದೇನೋ ಸ್ಪೆಷಲ್ ಆಗಿರೋ ಒಂದು ಗಿರ್ಗಿಡ್ಲಿ ತೊಗೊಂಡ, ಅದನ್ನ ತೊಗೊಂಡ ಕರೆ ಆಮೇಲೆಲ್ಲ ಇಲ್ಲೇ ಅದನ್ನು ಹರಿದು ಹೆಂಗೆ ಆಡ್ಸೋದಂತ ನೋಡಾತಿದ್ನ. ಬಟ್ ಅದು ಆಡ್ಸಕ್ಕೆ ಬರೋವಲ್ಲಾಗಿತ್ತು. ಸ್ವಲ್ಪ ದಾರ ಅದನ್ನೆಲ್ಲ ಜಗ್ಗಿ ಟ್ರೈ ಮಾಡಾತಿದ್ನ. ಸೊ ಇದೊಂಥರ ಹೊಸದಿತ್ತು. ಸೊ ಅಲ್ಲಿ ಪ್ಲಾಸ್ಟಿಕ್ ಹಾವಿಂದ ಇದು ಇತ್ತು ಅಂತ ತೊಗೊಂಡು ನನಗೆ ಅನ್ಸೋದು ಮಾಡಾತಿದ್ನ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾತಿದ್ವಿ. ಮೇಳ ಒಳಗೆ ಇವೆಲ್ಲ ಪುಟ್ ಕಾರ್ ಇದು ನಮ್ಮ ಪೃಥ್ವಿ ತೊಗೋಬೇಕಂತ ನೋಡಾತಿದ್ನಿ. ಒಂದೊಂದು ಕಾರಿಗೆ 400 500 ಹೇಳಿದ್ರೆ. ಸೊ ಬಿಡ ಅಂತಂದು ಬಿಟ್ಟು ಬಂದು. ಸೊ ಪಿಂಗಾಣಿ ಬಟ್ಲ ಅವೆಲ್ಲನೂ ಇದು ನಮ್ಮ ಕಡೆನೂ ಸಿಗ್ತಾವಲ್ಲ. ಸೊ ಸ್ವಲ್ಪ ಸಸ್ತ ಆಗ್ತಾವಂತ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂದ್ರೆ
ಲಾಸ್ಟ್ ಡೇ ಬರ್ಬರ್ತಾ ಹೆಂಗೆ ಜಾತ್ರೆ ಕಿತ್ತಿರ್ತೈತಲ್ಲ ಅವಾಗ ಸ್ವಲ್ಪ ಸಸ್ತಾ ಅಂತ ಅವಾಗ ಬೇಕಾದ್ರೆ ನೋಡಿ ತೊಗೊಳ್ಳೋಣ ಅಂತ ಬಿಟ್ಟು ಬಂದೆ ನಾನು. ಸೊ ದೀಕ್ಷಿತ್ ಫೈರಿಂಗ್ ಮಾಡ್ತೀನಿ ಅಂತಂದು ಫೈರಿಂಗ್ ಮಾಡತ್ತಾನ ಇಲ್ಲೇ ಬಲೂನ್ಸ್ ಎಲ್ಲ ಹೊಡೆಯೋದು. ಇವ ನೋಡ್ರಿ ಬಂದೂಕು ಆಮೇಲೆ ಬಂದೂಕಿನ ಮದ್ದು ಅವು. ಸೊ ಇದಕ್ಕೇನೋ ಒಂದು 50 ರೂಪಾಯಿನ ಕೊಟ್ಟಿದ್ದಂಗೆ ಇದ್ನವ. ಸೊ ಫುಲ್ ಫೈರಿಂಗ್ ಮಾಡತ್ತಿದ್ನ, ಅವ್ರ ಮಮ್ಮಿಗೂ ಹೇಳ್ಕೊಡಕತ್ತಿದ್ನ. ದೀದಿನೂ ಆಮೇಲೆ ದೀಕ್ಷಿತ್ನು ಇಬ್ಬರು ಕೂಡ ಫೈರಿಂಗ್ ಮಾಡತ್ತಾರ ಫುಲ್. ನಾ ಏನು ಮಾಡಲಿಲ್ಲ, ನನಗೆ ಅದನ್ನ ಎತ್ತಕ್ಕೂ ಅಂದ್ರೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ನನಗೆ. ನಾನು ನಮ್ಮ ಯಜಮಾನ್ರು ಬಂದಾಗ ಬೇಕಾದ್ರೆ ನೋಡೋಣ ಅಂತ ಬಿಟ್ಟು ಬನ್ನಿ. ಸೊ ಇವೆಲ್ಲ ಉಪ್ಪಿನಕಾಯಿ ನೋಡ್ರಿ, ಎಲ್ಲ ಥರ ಉಪ್ಪಿನಕಾಯಿ ಸಿಗ್ತಾವೆ ಇಲ್ಲೇ. ಒಂದು ಹಿಡಿದು ಎಲ್ಲ ಥರ ಸಿಗ್ತಾವೆ. ನಮ್ಮೂರ ಕಡೆ ಗಾಡಿ ಒಳಗೆ ಇಟ್ಕೊಂಬಂದಿರ್ತಾರಲ್ಲ. ಸೊ ಈ ಸೈಡ ಇಲ್ಲಿ ಪಳಾರ ಇವ ನೋಡ್ರಿ, ಬಿಸ್ಕಿಟ್ ಆಮೇಲೆ ಇವೇನೇನೋ ಅದಾವ ಇಲ್ಲಿ. ಸೊ ಇವಕ್ಕೆ ಪಳಾರ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಸ್ಟ್ರೀಟ್ ಫುಡ್ ಕಡೆ ಬಂದ್ರೆ ನೋಡ್ರಿ ಯಾವ್ಯಾವ ಥರ ಇವನ್ನೆಲ್ಲ ನೋಡಿಕೊಳ್ಳೆ ಮೈನ ಜುಮ್ ಅಂದ್ಬಿಡ್ತು ನನಗೆ. ಒಂದೆಲ್ಲ ಥರ ಹುಳುಗಳನ್ನೆಲ್ಲ ಹಿಂಗೆ ಫ್ರೈ ಮಾಡಿ ಚುಚ್ಚಿ ಫ್ಯಾಷನೇಬಲ್ ಆಗಿ ಚುಚ್ಚಿ ಹಿಂಗೇನೋ ಫೋಟೋ ಶೂಟಿಗೆ ಇಟ್ಟಂಗೆ ಇವನ್ನೆಲ್ಲ ತಿನ್ನೋದು ರೊಕ್ಕ ಕೊಟ್ಟು. ಅವನ್ನೆಲ್ಲ ನೋಡಿದ್ಕೊಳ್ಳೆ ನಮ್ಮ ಮೈ ಜುಮ್ ಅಂದ್ಬಿಡ್ತೆ. ಸೊ ಇದು ಒಂದು 10 ರೂಪಾಯ್ದು ಏನಂತಾರೆ ಇದಕ್ಕೆ, ಗೋಕುಲ ಏನೇನೋ ಅಂತಾರೆ ಇದಕ್ಕೆ. ಅದನ್ನು ತೊಗೊಂಡು ಸ್ಪೈಸಿ ಆಗಿರೋದು ಒಂದು ಸ್ವಲ್ಪ ತಿಂದು ಎಂಜಾಯ್ ಮಾಡಿ ವಾಪಸ್ ಮನೆಗೆ ಬಂದೆ. ಸೊ ಇದಿಷ್ಟು ಡೇ 2 ಒಂದು ಸೀರೀಸ್ನ ವ್ಲಾಗ್ ಆಗಿತ್ತು. ಈ ವ್ಲಾಗ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ರೀ, ಬಾಯ್.